ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಹೊರಗಡೆ ಇದ್ದೀವಿ, ನೀವೇ ನೋಡ್ತಾ ಇದ್ದೀರಾ. ನಾವಿವತ್ತು ನಮ್ಮ ಚಿನ್ನಿನ ನೋಡೋದಕ್ಕೆ ಬಂದಿದ್ದೀವಿ. ನಿನ್ನೆನೇ ಬಂದಿದ್ದು, ಬಟ್ ನಿನ್ನೆ ಎಲ್ಲ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಒಂದು ರೂಮ್ ಮಾಡಿಕೊಂಡು ಉಳ್ಕೊಂಡಿದ್ದೀವಿ. ನಾನು ನಮ್ಮ ಇಬ್ಬರೇ ಬಂದಿರೋದು ಇವತ್ತು. ಹೇಗಿರುತ್ತೆ ನೋಡಿ ಇವತ್ತಿನ ವ್ಲಾಗ್. ಇವತ್ತು ಇಂಡಿಪೆಂಡೆನ್ಸ್ ಡೇ ನಮ್ಮ ಚಿನ್ನಿ ಸ್ಕೂಲಲ್ಲಿ. ಸೊ ಹಾಗೆ ಅವಳು ನೋಡ್ದಂಗೆ ಆಗುತ್ತೆ, ಇಂಡಿಪೆಂಡೆನ್ಸ್ ಡೇ ಕೂಡ ನೋಡ್ದಂಗೆ ಆಗುತ್ತೆ ಅಂತೇಳಿ ಬಂದಿದ್ದೀವಿ. ನಮ್ಮಮ್ಮ ಕೂಡ ನೋಡಿರಲಿಲ್ಲ ಬೆಳ್ಳಿ ಅಂದರೆ ಸಮ್ಮರ್ ಹಾಲಿಡೇಸ್ ಆದಮೇಲೆ. ಸೊ ಇವಾಗ ಹೊರಟಿದ್ದೀವಿ. ಬೆಳಗ್ಗೆ 6:45, ಇವಾಗ 7 ಗಂಟೆ ಇವಾಗ ಹೊರಡ್ತೀವಿ. ಹೋಗೋಣ. ನಮ್ಮಮ್ಮ ರೆಡಿ ಆಗಿಬಿಟ್ಟಿದ್ದಾರೆ. ಫಸ್ಟ್ ಸ್ನಾನ ಮಾಡಿಕೊಂಡು ನಾನು ಸ್ನಾನ ಮಾಡಿಕೊಂಡೆ. ಶೆಕೆ ಇಲ್ಲಂತೂ, ಮಳೆ ಬರ್ತಾಯಿದೆ, ಶೆಕೆ ಆಗ್ತಾಯಿದೆ. ಇದು ರೂಮ್ ನಾವಿರೋದು. ಚೆನ್ನಾಗಿದೆಲ್ಲ, ಪರವಾಗಿಲ್ಲ, ಚೆನ್ನಾಗಿದೆ, ನಾಟ್ ಬ್ಯಾಡ್. ನಮ್ಮ ಚಿನ್ನಿ 6:30ಗೆ ಬರೋಕ್ಕೆ ಹೇಳಿದ್ದು, ಆಲ್ರೆಡಿ 7 o'clock ಆಯಿತು. ಅದಕ್ಕೆ ಜಲ್ದಿ ಒಂದು ನಿಮಿಷ ಲಾಕ್ ಮಾಡ್ತೀವಿ. ಇದು ನಾವು ಹಿಂದಿನ ದಿನ ಟ್ರಾವೆಲ್ ಮಾಡಿದಂಥದ್ದು, ಅಂದರೆ ಬೆಂಗಳೂರಿಂದ ನಾವು ಮೂಡುಬಿದ್ರೆಗೆ ಟ್ರಾವೆಲ್ ಮಾಡಿದ್ವಲ್ಲ, ಆವಾಗ ತೊಗೊಂಡಿದ್ದಂಥ ಕ್ಲಿಪ್ಪಿಂಗು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಬೇಗನೆ ಎದ್ಬಿಟ್ಟು 4:30ಗೆ ಇಡ್ಲಿ ಮಾಡಿಕೊಂಡು ಚಟ್ನಿ ಮಾಡಿಕೊಂಡು, ಹಾಗೆಯೇ ಮಧ್ಯಾಹ್ನಕ್ಕೆ ಚಪಾತಿ ಮತ್ತು ಟೊಮೆಟೊ ಗೊಜ್ಜೆಲ್ಲ ಮಾಡಿಕೊಂಡು ತೊಗೊಂಡೋಗಿದ್ದೆ. ನಮ್ಮಮ್ಮಂಗೆ ಹೇಳಿದ್ದೆ, ನಾನೇ ಮಾಡ್ಕೊಂಬರ್ತೀನಿ, ನೀನೇನು ಮಾಡ್ಕೊಂಡು ಬರಬೇಡ, ಆರಾಮಾಗಿ ಬಾ ಅಂತ ಹೇಳಿ. ಸೊ ಸೀಟೆಲ್ಲ ಬುಕ್ಕಿಂಗ್ ಆಗಿತ್ತಲ್ವ, ಆರಾಮಾಗಿ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಹಿಂದೆ ಒಂದು ಫ್ಯಾಮಿಲಿ ಬಂದಿದ್ದರು, ಅವರು ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾಯಿದ್ರು. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ನಮಗಂತೂ ಅಲ್ಲಿ ತನಕ ಹೋಗಿದ್ದೇ ಗೊತ್ತಾಗಲಿಲ್ಲ ಹೆಂಗೆ ಹೋದ್ವಿ ಅಂತೇಳಿ. ಅಷ್ಟು ಚೆನ್ನಾಗಿತ್ತು. ಒಳ್ಳೊಳ್ಳೆ ಕನ್ನಡ ಸಾಂಗ್ಗಳನ್ನ ಹಾಕ್ಕೊಂಡು ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಹೋದ್ವಿ ನಾವು ಕೂಡ. ನನಗೂ ಕೂಡ ಅನ್ನಿಸ್ತಾಯಿತ್ತು ನಾವು ಒಂದು ಫ್ಯಾಮಿಲಿ ಟ್ರಿಪ್ ಹೋಗಬೇಕು ಅಂತೇಳಿ. ಅವ್ರನ್ನ ನೋಡಿದ್ಮೇಲೆ ಅದಾದ ನಂತರ ಲಾಸ್ಟ್ ಮೂಮೆಂಟಲ್ಲಿ ಅವ್ರು ನನ್ನ ಕೇಳಿದ್ರು, ನೀವು ಯೂಟ್ಯೂಬ್ ಚಾನಲ್ ಮಾಡ್ತೀರಾ ಅಲ್ವಾ ಅಂತ ಹೇಳಿ. ಅವ್ರು ನಮ್ಮ ಚಾನಲ್ನ ನೋಡ್ತಾರಂತೆ. ಸೊ ಖುಷಿ ಆಯಿತು ಕೇಳಿದ್ದು. ಆಮೇಲೆ ನಮ್ಮ ವೀಡಿಯೋ ಮಾಡ್ಕೋಬೇಕಾಗಿತ್ತು ಅಕ್ಕ ಅಂತ ಅಂದರು. ಬಟ್ ನನಗೆ ಆ್ಯಕ್ಚುಲಿ ಏನು ಅನ್ಕೊತಾರೋ, ನನಗಿನ್ನೂ ಅದಿದೆ, ಅಂದರೆ ಬೇರೆಯವ್ರದ್ದೆಲ್ಲ ವೀಡಿಯೋ ಮಾಡಿದ್ರೆ ಅವ್ರು ಏನು ಅನ್ಕೊತಾರೋ, ವೀಡಿಯೋ ಮಾಡಿಬಿಟ್ಟು ಹಾಕಿದ್ರೆ ಅಂತೇಳಿ. ಸೊ ಹಾಗಾಗಿ ನಾನು ವೀಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಅವರೇ ಕೇಳ್ದಂಗೆ ನನಗನ್ನಿಸ್ತು, ನಾನು ಸ್ವಲ್ಪ ಓಪನ್ ಅಪ್ ಆಗಿ ಮಾತಾಡಿ ವಿಡಿಯೋ ಎಲ್ಲ ಮಾಡ್ಕೋಬೇಕಾಗಿತ್ತು ಅಂಥೇಳಿ. ಬಟ್ ಸಾರಿ, ನಾನು ಅಷ್ಟು ಯೋಚನೆ ಮಾಡಲಿಲ್ಲ. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ತುಂಬ ಖುಷಿಯಾಯಿತು ನಿಮ್ಮನ್ನ ಮೀಟ್ ಮಾಡಿ. ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಅದು ತುಂಬ ಲಾಂಗ್ ಜರ್ನಿ. ಅದು ಮಧ್ಯದಲ್ಲಿ ನಮಗೆ ನೆಟ್ವರ್ಕ್ ಎಲ್ಲ ಏನೂ ಇರೋದಿಲ್ಲ. ಅಂದರೆ ಸಕಲೇಶ್ಪುರದಿಂದ ಇದು ಲಾಸ್ಟ್ ನಾವು ಕುಕ್ಕೆ ಸುಬ್ರಹ್ಮಣ್ಯ ಏನು ರೀಚ್ ಆಗೋವರೆಗೂ ನೆಟ್ವರ್ಕ್ ಇರೋದಿಲ್ಲ. ಸೊ ಅಲ್ಲಿವರೆಗೂ ಅವ್ರು ನಮ್ಮನ್ನ ತುಂಬ ಚೆನ್ನಾಗಿ ಒಂದು ಎಂಟರ್ಟೈನ್ಮೆಂಟ್ ಕೊಟ್ಟರು. ಅದಾದಮೇಲೆ ನಮ್ಮ ಚಿನ್ನಿನ ಮೀಟ್ ಮಾಡಿದ್ವಿ ಬಂದುಬಿಟ್ಟು. ಅಂದರೆ ನಾವು ಬೆಳಗ್ಗೆ ಟ್ರೈನಿಗೆ ಬಂದಿದ್ದಲ್ವ, ಹಾಗಾಗಿ ಸಂಜೆ ಒಳಗಡೆ ನಾವು ಮೂಡುಬಿದ್ರೆ ರೀಚ್ ಆಗಿಬಿಟ್ಟಿದ್ವಿ. ಎಷ್ಟೊತ್ತಿಗೆ ನಮ್ಮ ಚಿನ್ನಿನ ನೋಡ್ತೀನೋ ಅಂತ ನಾನಂತೂ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಫೈನಲಿ ನಮ್ಮ ಚಿನ್ನಿ ಈಸ್ ಹಿಯರ್. ನೀವು ಕೂಡ ಅಷ್ಟೇ ಒಂದಷ್ಟು ಜನ ಮಿಸ್ ಮಾಡ್ಕೊಳ್ತಾ ಇರ್ತೀರಾ, ಕೇಳ್ತಾ ಇರ್ತೀರ ಅವಾಗವಾಗ, ಬೆಳ್ಳಿ ಹೇಗಿದ್ದಾಳೆ, ಚಿನ್ನಿ ಹೇಗಿದ್ದಾಳೆ ಅಂತ ಹೇಳಿಬಿಟ್ಟು. ಇಲ್ಲೇ ಇದ್ದಾಳೆ ನಮ್ಮ ಚಿನ್ನಿ. ಖುಷಿ ಆಯಿತು ನೋಡಿಬಿಟ್ಟು. ಅಂದ್ರೂ ನನಗೆ ನೋಡಿದಾಗೆಲ್ಲ ಒಂದು ಸರಿ ಏನನ್ಸುತ್ತೆ ಅಂದರೆ, ನೋಡಿದ ತಕ್ಷಣ ಅಯ್ಯೋ ನಮ್ಮ ಚಿನ್ನಿ ಸಣ್ಣ ಆಗಿಬಿಟ್ಟಿದ್ದಾಳೆ ಅಂತ ಅನಿಸುತ್ತೆ. ಸೀರಿಯಸ್ಲಿ ಈ ಸರಿ ಹೋದಾಗ ಯಾಕೋ ಸ್ವಲ್ಪ ಸಣ್ಣನೇ ಆಗಿದ್ಲು. ನಮ್ಮಮ್ಮನೂ ಅದನ್ನೇ ಹೇಳ್ತಾಯಿದ್ರು, ಸಣ್ಣ ಆಗಿದ್ದಾಳೆ ಅಂತೇಳಿ. ಅದಾದಮೇಲೆ ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಂದರೆ ಜಾಸ್ತಿ ಹೊತ್ತು ಇರೋಕ್ಕಾಗಲಿಲ್ಲ, ಅಂದರೆ ಅವರು ಸ್ಟಡಿ ಅವರ್ಸ್ ಇರುತ್ತೆ ಸಂಜೆ ಆದಮೇಲೆ. ಸೊ ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಅವಳು ಊಟಕ್ಕೆ ಹೋದ್ಲು. ಊಟ ಮುಗಿಸ್ಕೊಂಡು ಅದಾದಮೇಲೆ ಅವರು ಸ್ಟಡಿಗೆ ಹೋಗ್ತಾರೆ. ಸೊ ಆ ಟೈಮ್ಗೆ ನಾವು ಕೂಡ ಇಲ್ಲಿ ಊಟಕ್ಕೆ ಬಂದ್ವಿ. ಇವತ್ತು ಬಂದು ಇಲ್ಲಿ ಯಾವುದೋ ಆಹಾರ ಅಂತ ಏನೋ ಇತ್ತಪ್ಪ, ಅಲ್ಲಿಗೆ ಬಂದ್ವಿ. ಆ ಹೋಟೆಲ್ಗೆ ಬಂದ್ವಿ. ಅಲ್ಲಿಂದ ಹೊರಗಡೆ ಬಂದರೆ ಈ ಥರ ಪಂಜಿನ ಮೆರವಣಿಗೆ ಎಲ್ಲ ನಡೀತಾ ಇತ್ತು. ಸೊ ಇದಾದಮೇಲೆ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡು ನಾವು ಕೂಡ ಇಂಡಿಪೆಂಡೆನ್ಸ್ ಡೇಗೆ ನೋಡೋದಕ್ಕೆ ಫುಲ್ ಎಕ್ಸೈಟೆಡ್ ಆಗಿ ಹೊರಟಿದ್ದೀವಿ. ನಮ್ಮ ಚಿನ್ನಿ ಕೂಡ NCC ಯೂನಿಫಾರ್ಮಲ್ಲಿ ಇರ್ತಾಳೆ. ನೋಡಿ ವ್ಲಾಗ್ ಇಷ್ಟ ಆಗುತ್ತೆ. ನಮ್ಮ ಒಂದು ಶಾಲೆದು ನನಗೆ ನೆನಪಾಗ್ತಾಯಿತ್ತು. ನಮ್ಮ ಶಾಲೆಯಲ್ಲಿ ಧ್ವಜಾರೋಹಣ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ನಾವೆಲ್ಲ ಫ್ಲವರ್ಸ್ ತೊಗೊಂಡು ಹೋಗ್ತಾಯಿದ್ವಿ ಮನೆಯಿಂದ ಹೂವು ತೊಗೊಂಡೋಗಿ ಧ್ವಜಕ್ಕೆ ಹಾಕಿ ಅದನ್ನೆಲ್ಲ ನೀಟಾಗಿ ಕಟ್ಟೋರು ನಮ್ಮ ಪ್ರೀತಿ ಮಾಸ್ಟ್ರು. ಅದಾದಮೇಲೆ ನಾವು ಮಳೆ ಬಂದ್ರೂ ನಿಂತ್ಕೊಂಡೇ ಇರ್ತಾಯಿದ್ವಿ. ಛತ್ರಿ ಹಿಡ್ಕೊಳ್ಳೋದಾಗಲಿ ಅಥವಾ ಇನ್ನೊಂದಾಗಲಿ ಮಾಡ್ತಿರ್ಲಿಲ್ಲ. ಹಾಗೆ ನಿಂತ್ಕೊಂಡು ಸೆಲ್ಯೂಟ್ ಮಾಡಿಕೊಂಡು ಜನಗಣಮನ ಎಲ್ಲ ಹೇಳ್ಕೊಂಡು, ಅದಾದಮೇಲೆ ನಮ್ಮ ಶಾಲೆ ಮುಗಿದ್ಮೇಲೆ ನಾವು
ಪಂಚಾಯತಿ ಆಫೀಸ್ ಹತ್ರ ಏನು ಫ್ಲ್ಯಾಗ್ ಹಾಸ್ಟಿಂಗ್ ಮಾಡ್ತಾಯಿದ್ರು ಅಲ್ಲಿಗೆ ಹೋಗಬೇಕಿತ್ತು. ಅಲ್ಲಿ ಮುಗಿಸ್ಕೊಂಡು ಊರೆಲ್ಲ ಒಂದು ರೌಂಡು ಬರಬೇಕಾಗಿತ್ತು. ಎಲ್ಲರ ಮನೆ ಹತ್ರನೂ ಹೋಗ್ತಿದ್ವಿ. ಮಧ್ಯದಲ್ಲಿ ಅಂಗಡಿಯವರು ಮತ್ತು ಕೆಲವು ಮನೆಯವರು ನಿಲ್ಲಿಸ್ಬಿಟ್ಟು ನಮಗೆ ಚಾಕ್ಲೇಟ್ ಎಲ್ಲ ಕೊಡೋರು. ಅಂದರೆ ಚಾಕ್ಲೇಟ್ ಕೊಡ್ತಾಯಿದ್ರು, ಅದೆಲ್ಲ ಇಸ್ಕೊಂಡು ಫುಲ್ಲು ಪಾಕೆಟ್ ತುಂಬ ಚಾಕ್ಲೇಟ್ ಇರ್ತಾಯಿತ್ತು. ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು, ರಿಪಬ್ಲಿಕ್ ಡೇ ಆಗಿರ್ಬೋದು, ಅದೆಲ್ಲ ಬಂದರೆ ನಿಜವಾಗ್ಲೂ ಸಖತ್ತು ಒಳ್ಳೆ ಮೆಮೊರೀಸ್ ಇದೆ ನನಗೆ ಸ್ಕೂಲಲ್ಲಿ. ಈ ಒಂದು ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಅದು ಒಂಥರ ಚೆನ್ನಾಗಿರುತ್ತೆ. ನಂಗೆ ತುಂಬ ಖುಷಿ ಈ ಹಬ್ಬಗಳು ಬಂದರೆ. ನಾರ್ಮಲ್ ಹಬ್ಬಕ್ಕಿಂತ ಈ ನ್ಯಾಷನಲ್ ಫೆಸ್ಟಿವಲ್ಸ್ ಅಂದರೆ ಇನ್ನೂ ಜಾಸ್ತಿ ಖುಷಿ ಇರುತ್ತೆ. ಆ ಖುಷಿ ಇಲ್ಲೂ ಕೂಡ ನನಗಿತ್ತು. ನೋಡ್ತಿರ್ಬೇಕಿದ್ರೇ ಅಷ್ಟು ಖುಷಿ ಆಗ್ತಾಯಿತ್ತು. ನಿಮ್ಮೆಲ್ಲರಿಗೂ ಈ ಅನುಭವ ಹೇಗಿದೆ, ನಿಮ್ಮ ಒಂದು ಶಾಲಾ ದಿನಗಳು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸ್ವಾತಂತ್ರ್ಯ ದಿನಾಚರಣೆ ಬಂತು ಅಂತ ಅಂದರೆ ಅದಕ್ಕೆ ಒಂದು 15 ಡೇಸ್, 1 ಮಂತ್ ಮುಂಚೆನೇ ನಾವು ಮಾರ್ಚ್ ಫಸ್ಟ್ ಎಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು, ಹಾಗೆಯೇ ಒಂದಷ್ಟು ಆ್ಯಕ್ಟ್ಗಳೆಲ್ಲ ಇರ್ತಾಯಿತ್ತು. ಹಾಗೆ ಭಾಷಣ ಅಂತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಎಷ್ಟು ಚೆನ್ನಾಗಿರ್ತಾಯಿತ್ತು, ಎಷ್ಟು ಕ್ಯೂಟಾಗಿರ್ತಾಯಿತ್ತು ಆವಾಗಿನ ಭಾಷಣಗಳು. ಇವಾಗಿಂದು ಒಂಥರ ಅದು ಏನೇ ಇರ್ಬೋದು, ಒಂದು ತುಂಬ ತಿಳಿದಿರೋ ಅಂಥ ತುಂಬ ಮೆಚ್ಯೂರ್ಡ್ ಆಗಿರುತ್ತೆ. ಬಟ್ ಅವಾಗಿನಷ್ಟು ಇನೋಸೆಂಟ್ ಆಗಿರೋದಿಲ್ಲ ಇವಾಗಿನ ಭಾಷಣಗಳು. ನಾನು ಕೂಡ ಭಾಷಣ ಎಲ್ಲ ಮಾಡಿದ್ದೆ ನಮ್ಮ ಶಾಲೆಯಲ್ಲಿ. ಈ ಥರ ಸ್ವಾತಂತ್ರ್ಯ ದಿನಾಚರಣೆಗಾಗಿರ್ಬೋದು, ರಿಪಬ್ಲಿಕ್ ಡೇಗಾಗಿರ್ಬೋದು, ಅದೆಲ್ಲ ನೆನ್ಪು ಮಾಡ್ಕೊಳ್ತಾ ಮೆಲುಕು ಹಾಕ್ತಾ ನಾನು ಈ ಪ್ರೋಗ್ರಾಮ್ನ ನೋಡ್ತಾ, ಹಾಗೆ ಈಗ ವಾಯ್ಸ್ ಓವರ್ ಕೊಡಬೇಕಿದ್ರೇನೂ ಅಷ್ಟೇ ಆ ಒಂದು ನೆನಪುಗಳೆಲ್ಲ ಮತ್ತೆ ಮರುಕಳಿಸ್ತಾ ಇದೆ ಅಂತ ಹೇಳ್ಬೋದು. ಒಂಥರ ಖುಷಿ ಇದೆ. ಫೈನಲಿ ನಮ್ಮ ಚಿನ್ನಿನ NCC ಡ್ರೆಸ್ಸಲ್ಲಿ ನೋಡಿದೆ. ಇವಾಗ ವೆಯ್ಟ್ ಮಾಡ್ತಾ ಇದ್ದೆ ನಾನು ನೋಡಬೇಕು ಅಂತ ಹೇಳಿ. ಕಾಣಿಸೇ ಇರಲಿಲ್ಲ ಅವಳು. ಅಂದರೆ ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ ಇವರೆಲ್ಲ ನಿಲ್ಲಿಸ್ಬಿಟ್ಟಿದ್ರಲ್ವ, ಹಾಗಾಗಿ ನಂಗೆ ಕಾಣಿಸಿರ್ಲಿಲ್ಲ. ಸೊ ಫೈನಲಿ ನೋಡಿಬಿಟ್ಟು ಬಂದೆ. ಅಂದರೆ ಫ್ಲ್ಯಾಗ್ ಹಾಸ್ಟಿಂಗ್ ಎಲ್ಲ ಮುಗ್ದು ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ನೋಡೋಕ್ಕಾಗಿದ್ದು. ನೋಡಿಕೊಂಡು ಹೊರಟ್ವಿ. ಅವರು ಕೂಡ ಹೊರಡ್ತಾಯಿದ್ರು ಆಲ್ರೆಡಿ. ಆದರೆ NCC ಡ್ರೆಸ್ನ ಚೇಂಜ್ ಮಾಡಿಕೊಂಡು ಮತ್ತೆ ಫಂಕ್ಷನ್ ಏನೋ ಇದೆಯಂತೆ ಮಧ್ಯಾಹ್ನ ಮೇಲೆ ಒಂದು 3 o'clock ಹಂಗೆ ಇಂಡಿಪೆಂಡೆನ್ಸ್ ಡೇದು ಫಂಕ್ಷನ್ಗಳಿರುತ್ತೆ. ಬೇರೆ ಏನೇನೋ ಇವೆಂಟ್ಸ್ ಎಲ್ಲ ಮಾಡ್ತಾರೆ. ಸೊ ಹಾಗಾಗಿ ಅದಕ್ಕೆ ರೆಡಿ ಆಗಬೇಕಿತ್ತು ಅವರು. ಬಟ್ ನಾನು ಬಂದಿದ್ನಲ್ಲ, ಹಾಗಾಗಿ ಅವಳು ನನ್ನ ಜೊತೆ ಔಟಿಂಗ್ ಬಂದಿಲ್ಲ ಇವತ್ತು. ಯಾರು ಔಟಿಂಗ್ ಹೋಗೋದಿಲ್ವೋ ಅವರೆಲ್ಲ ಪ್ರೋಗ್ರಾಮ್ನ ಅಟೆಂಡ್ ಮಾಡ್ತಾರೆ. ಸೊ ನಾನಿವತ್ತು ಹೋಗಿದ್ದರಿಂದ ನಾನು ನಮ್ಮ ಚಿನ್ನಿ ಔಟಿಂಗ್ ಹೋಗಿದ್ವಿ ಇವತ್ತು. ನಮ್ಮಮ್ಮಂಗೂ ಒಂಥರ ಟ್ರಿಪ್ಪು. ನಾನು ನಮ್ಮಮ್ಮ ನಮ್ಮ ಚಿನ್ನಿ 3 ಜನನೂ ಒಂಥರ ಟ್ರಿಪ್ ಥರ ಎಂಜಾಯ್ ಮಾಡಿದ್ವಿ. ನಮ್ಮ ಚಿನ್ನಿನ ಈ ಡ್ರೆಸ್ಸಲ್ಲಿ ನೋಡಿ ನಮ್ಮಂಗೂ ಅಷ್ಟೇ ತುಂಬ ಖುಷಿ ಆಯಿತು. ಇನ್ನು ನಮ್ಮ ಚಿನ್ನಿನ ಅವರು ಹಾಸ್ಟೆಲ್ಗೆ ಕರ್ಕೊಂಡು ಹೋದರು. ನಾವು ಈ ಕಡೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಬ್ರೇಕ್ಫಾಸ್ಟ್ಗೆ ಇವತ್ತು ಇಡ್ಲಿ ತೊಗೊಂಡೆ ಮತ್ತು ಒಂದು ಪಲಾವ್ ತೊಗೊಂಡೆ. ಇಬ್ಬರು ತಿನ್ಕೊಂಡ್ವಿ. ಇಲ್ಲೂ ಕೂಡ ಹಳೆ ಮೆಮೊರೀಸ್ ಇದೆ. ಅಂದರೆ ನಾನು ಅನಿಲ್ ಇಬ್ಬರೂ ಹಾಸ್ಪಿಟಲಿಗೆ ಬಂದಿದ್ವಲ್ಲ, ಅವಾಗ ನಾನು ಇದೇ ಕ್ಯಾಂಟೀನಲ್ಲೇ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದಿದ್ದು ಮತ್ತು ಲಂಚ್ ಮಾಡ್ತಾಯಿದ್ದಿದ್ದು. ಅದನ್ನೆಲ್ಲ ನಮ್ಮಂಗೆ ಹೇಳ್ತಾಯಿದ್ದೆ, ಅಮ್ಮ ಇಲ್ಲೇ ನಾನು ತಿಂಡಿ ತಿಂತಾಯಿದ್ದು, ಇಲ್ಲೇ ಊಟ ಮಾಡ್ತಾಯಿದ್ದಿದ್ದು ಅಂತೇಳಿ. ಅಂದರೆ ನೈಟ್ ಇರೋದಿಲ್ಲ ಅಲ್ಲಿ, ಬರೀ ಬೆಳಗ್ಗೆ ಮಧ್ಯಾಹ್ನ ಮಾತ್ರ ಇರುತ್ತೆ. ಸಂಜೆ ನಾನು ಏನು ಊಟ ಮಾಡ್ತಾ ಇರಲಿಲ್ಲ. ಸ್ವಲ್ಪ ಸ್ನ್ಯಾಕ್ಸ್ ಏನಾದ್ರು ತಿಂದ್ಬಿಟ್ಟು ಹೋಗ್ತಾಯಿದ್ದೆ. ಇನ್ನು ಅಲ್ಲಿಂದ ನಾವು ಮೂಡುಬಿದ್ರೆನಲ್ಲಿ ಸಾವಿರ ಕಂಬದ ಬಸದಿ ಅಂತ ಒಂದು ಜಾಗ ಇದೆ. ಇದು ಟೂರಿಸ್ಟ್ ಪ್ಲೇಸು. ಇಲ್ಲಿಗೆ ಬಂದ್ವಿ. ಈ ಜಾಗ ನೋಡಿರಲಿಲ್ಲ ನಾನು ತುಂಬ ದಿನದಿಂದ. ಹೆಂಗಿದ್ರು ನಮ್ಮಂಗೆ ಕರ್ಕೊಂಬಂದಿದ್ದೀನಲ್ಲ, ಯಾವ್ದಾರು ಒಂದು ಜಾಗ ತೋರಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತೇಳಿ ಇಲ್ಲಿಗೆ ಕರ್ಕೊಂಬಂದೆ. ಅಂದರೆ ನಮ್ಮ ಚಿನ್ನಿಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಓಕೆ, ಸೈಲೆಂಟಾಗಿ ಕಾಮಾಗಿ ಚೆನ್ನಾಗಿದೆ. ಫೋಟೋಸ್ ಎಲ್ಲ ತಕ್ಕೊಳ್ಳೋದಕ್ಕೆ ಚೆನ್ನಾಗಿದೆ. ಹಾಗೆಯೇ ಚಾರ್ಜಸ್ ಕೂಡ ಮಾಡ್ತಾರೆ ಇವರು. ಮೊಬೈಲಲ್ಲಿ ನೀವು ಫೋಟೋ ವಿಡಿಯೋ ಎಲ್ಲ ತಕ್ಕೋಬೇಕು ಒಳಗಡೆ ಅಂದರೆ 100 ರೂಪೀಸ್ ಕೊಡಬೇಕು. ಮತ್ತು ನೀವು ಕ್ಯಾಮ್ರಾ ಏನಾದ್ರು ತೊಗೊಳ್ತೀರಾ ಅಂತಂದರೆ 250 ರೂಪೀಸ್ ಪೇ ಮಾಡಬೇಕು. ಈ ರೀತಿ ಕಂಬಗಳನ್ನೆಲ್ಲ ತುಂಬ ಚೆನ್ನಾಗಿದೆ. ಈ ಥರ ನೋಡೋದಕ್ಕೆ ಪೀಸ್ಫುಲ್ ಆಗಿದೆ ಜಾಗ. ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಕೂತ್ಕೊಂಡು. ಯಾವುದೇ ರೀತಿ ಗಲಾಟೆ ಗದ್ದಲ ಏನೂ ಇರೋದಿಲ್ಲ. ಚೆನ್ನಾಗಿತ್ತು. ಆದರೆ ನಾವು ಜಾಸ್ತಿ ಏನು ಟೈಮ್ ಸ್ಪೆಂಡ್ ಮಾಡಲಿಲ್ಲ ಇಲ್ಲಿ. ಸ್ವಲ್ಪ ಹೊತ್ತು ಕೂತಿದ್ದು ಎಲ್ಲ ನೋಡಿಕೊಂಡು ಜಾಗ ಎಲ್ಲ ಆಮೇಲೆ ನಾವು ಹೊರಟ್ಬಿಟ್ವಿ. ಅಂದರೆ ನಮ್ಮ ಚಿನ್ನಿಗೆ ಇನ್ನೂ ಸ್ವಲ್ಪ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಮತ್ತು ಏನೇನೋ ಸ್ವಲ್ಪ ತೊಗೊಳೋದೆಲ್ಲ ಇತ್ತು ಅವಳಿಗೆ. ಸೊ ಹಾಗಾಗಿ ನಾವು ಈ ಜಾಗದಿಂದ ಹೊರಟ್ವಿ. ಚೆನ್ನಾಗಿದೆ. ನೀವು ಕೂಡ ಏನಾದರೂ ಮೂಡುಬಿದ್ರೆಗೆ ಬಂದರೆ ಒಂದ್ಸರಿ ಈ ಜಾಗನ ವಿಸಿಟ್ ಮಾಡಿ, ಖಂಡಿತ ಇಷ್ಟ ಆಗುತ್ತೆ ನಿಮಗೆ. ಫೋಟೋಶೂಟ್ ಮಾಡ್ಕೋಬೇಕು, ಫೋಟೋಸ್ ಎಲ್ಲ ತಕ್ಕೋಬೇಕು ಅಂದರೆ ಚೆನ್ನಾಗಿದೆ. ಅಂದರೆ ಒಂಥರ ಎಂಟ್ರೆನ್ಸ್ ಫೀ ಥರ ಇದು. ಮೊಬೈಲ್ ತೊಗೊಂಡು ಒಳಗಡೆ ನೀವೇನಾದ್ರು ಬಂದುಬಿಟ್ಟು ಫೋಟೋ ತಗೊಳ್ತೀರಾ, ವಿಡಿಯೋ ತೊಗೊಳ್ದೆ ಹಂಗೆ ಯಾರೂ ಹೋಗೋದೇ ಇಲ್ಲ. ಸೊ 100 ರೂಪೀಸ್ ಎಂಟ್ರಿ ಫೀ ಥರ ಅಂತ ಅನ್ನಿಸ್ತು ನನಗೆ. ಈ ಒಂದು ಜಾಗದ ಇತಿಹಾಸ ಏನು ಅಂತ ಅಂದರೆ, ಈ ಒಂದು ಸಾವಿರ ಕಂಬದ ಬಸದಿಯನ್ನು ನಿರ್ಮಾಣ ಮಾಡಿರುವಂಥದ್ದು ದೇವರಾಯ ಒಡೆಯರ್ ಅಂತ ಹೇಳಿ ಆ ಜಾಗದ ಒಂದು ರಾಜ ಆಗಿನ ಕಾಲದ್ದು. ಅಂದರೆ 15ನೇ ಶತಮಾನದಲ್ಲಿ ಈ ಒಂದು ಜಾಗವನ್ನು ಕಟ್ಟಿರೋವಂಥದ್ದು. ಸಾವಿರ ಕಂಬವನ್ನು ಕಟ್ಟಿ ಇದನ್ನು ಕಂಪ್ಲೀಟ್ ಮಾಡೋದಕ್ಕೆ ಆಲ್ಮೋಸ್ಟು 31 ವರ್ಷ ತೊಗೊಂಡ್ರಂತೆ. ಹಾಗೆಯೇ ಈ ಒಂದು ಕಂಬ ಏನಿದೆ ಇದನ್ನು 50 ಅಡಿ ಇದೆ ಅಂತ ಈ ಕಂಬ.
ಎಂಟ್ರೆನ್ಸಲ್ಲಿ ಮಾಡಿರೋವಂಥದ್ದು. ಇದನ್ನು ಕಾರ್ಕಳದ ರಾಣಿ ಏನೋ ಮಾಡಿಸಿರೋ ಅಂಥದ್ದು, ಅದಾದಮೇಲೆ ಲೇಟರ್ ಆನ್ ಮಾಡಿಸಿರೋ ಅಂಥದ್ದು. ಈ ಒಂದು ದೇವಸ್ಥಾನ ವಿಜಯನಗರ ಸಾಮ್ರಾಜ್ಯ ಏನು ಆಳ್ತಾ ಇತ್ತಲ್ಲ ಆ ಸಮಯದಲ್ಲಿ ಕಟ್ಟಿರೋ ಅಂಥದ್ದು. ಇನ್ನು ಮೂಡುಬಿದ್ರೆನ ಏನಂತ ಹೇಳ್ತಾರೆ, ದಕ್ಷಿಣದ ಕಾಶಿ, ಜೈನ್ನವ್ರದ್ದು ದಕ್ಷಿಣದ ಕಾಶಿ ಅಂತ ಹೇಳ್ತಾರಂತೆ. ಅಂದರೆ ಇಲ್ಲಿ ಜಾಸ್ತಿ ಜೈನ್ ಟೆಂಪಲ್ಸ್ ಇದೆ ಅಂತ ಹೇಳಿ. ಹಾಗೆಯೇ ಇಲ್ಲಿ ಹೋಟೆಲ್ ಕೂಡ ಅಷ್ಟೇ, ಜೈನ್ ಹೋಟೆಲ್ಸ್ ಜಾಸ್ತಿ ಇದೆ, ನಾನು ನೋಡಿದ್ದೀನಿ ಈ ಕಡೆ ಬಂದರೆ. ಸೊ ಇದು ನೋಡಿಕೊಂಡು ಇಲ್ಲಿಂದ ನಾವು ಲಂಚ್ಗೆ ಅಂತ ಹೇಳಿ ಹೋದ್ವಿ. ಇಲ್ಲೇ ಹತ್ತಿರದಲ್ಲೇ ಸ್ವಲ್ಪ ದೂರ ವಾಕಬಲ್ ಡಿಸ್ಟೆನ್ಸಲ್ಲೇ ನಾವು ಹಿಂದಿನ ದಿನ ಏನು ಊಟಕ್ಕೆ ಹೋಗಿದ್ವಲ್ಲ ಆ ಒಂದು ಹೋಟೆಲ್ಗೆ ಹೋದ್ವಿ. ಆಹಾರ ಅಂತನಾ ಇದು? ಹೌದು, ಅರಿಹಂತ ಆಹಾರ, ಆನಂದ ಆಹಾರ ಏನೋ ನೆನಪಿಲ್ಲ ನನಗೆ. ಸೊ ಆ ಒಂದು ಹೋಟೆಲ್ಗೆ ಹೋದ್ವಿ. ನಾವು ಸೌತ್ ಮೀಲ್ಸ್ ತೊಗೊಂಡ್ವಿ. ನಮಗೆ ಅನ್ನ ಸಾಂಬಾರು ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ನಮ್ಮ ಚಿನ್ನಿಗೆ ಬೋರ್ ಆಗಿಬಿಟ್ಟಿದೆ ಅಂತೆ ಅನ್ನ ಸಾಂಬಾರು ಚಪಾತಿ ಎಲ್ಲ, ಅದಕ್ಕೆ ನಂಗೆ ಬೇಡ ಅಂತ ಹೇಳ್ತಾಯಿದ್ಲು. ಅವಳಿಗೆ ಆ್ಯಕ್ಚುಲಿ ನಾನ್ ವೆಜ್ ಬೇಕಾಗಿತ್ತು, ಬಟ್ ಶ್ರಾವಣ ಮಾಸ ಶುರುವಾಗಿದೆ ಅಲ್ವಾ, ಸೊ ನಾನ್ ವೆಜ್ ಬೇಡ ಅಂತೇಳಿ ನಾವು ವೆಜ್ ಹೋಟೆಲ್ಗೆ ಬಂದಿರೋ ಅಂಥದ್ದು. ಇನ್ನೂ ಒಬ್ಬರು ಕಮೆಂಟ್ ಕೂಡ ಮಾಡಿದರು ನನಗೆ, ನಿಮ್ಮ ಮನೇಲಿ ನಾನ್ ವೆಜ್ ಮಾಡ್ತೀರಾ ಅಕ್ಕ ಶ್ರಾವಣದಲ್ಲಿ ಹೇಳಿ, ನಾನು ಒಂದು ತಿಂಗಳು ನಿಮ್ಮ ಮನೇಲಿ ಬಂದು ಇದ್ಬಿಡ್ತೀನಿ ಅಂತ ಹೇಳಿ. ಖಂಡಿತ ಇಲ್ಲಪ್ಪ, ನಮ್ಮ ಮನೇಲೂ ನಾನ್ ವೆಜ್ ಮಾಡಲ್ಲ ಶ್ರಾವಣದಲ್ಲಿ, ಶ್ರಾವಣ ಮುಗಿದ ಮೇಲೆ ಮಾಡೋ ಅಂಥದ್ದು. ನಂತರ ನಾನು ಜಾಸ್ತಿ ವೀಡಿಯೋ ಏನೂ ತೊಗೊಳ್ಳಿಲ್ಲ. ನಮ್ಮ ಚಿನ್ನಿ ಜೊತೆ ಜಾಸ್ತಿ ಪರ್ಸ್ನಲ್ ಟೈಮ್ ಸ್ಪೆಂಡ್ ಮಾಡಿದೆ. ಬರೋ ಮನಸ್ಸಿರಲಿಲ್ಲ, ಆದರೆ ಸಮಯ ಬರಲೇಬೇಕು. ನಮ್ಮ ಟ್ರೈನ್ ಕಾಯ್ತಾಯಿತ್ತು ನಮಗೋಸ್ಕರ. ಸೊ ಅಲ್ಲಿಂದ ಬೆಂಗಳೂರಿಗೆ ಹೊರಟ್ವಿ. ಹಾಯ್, ವೆಲ್ಕಮ್ ಬ್ಯಾಕ್ ಅಗೇನ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಒಂದು 2-3 ದಿನ ಆಯಿತು ಬ್ಲಾಗು ನಾನು ಪೋಸ್ಟ್ ಮಾಡೋಕ್ಕಾಗಿಲ್ಲ. ಇವತ್ತು ಫೈನಲಿ ಪೋಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಚಿನ್ನಿದು ಇಂಡಿಪೆಂಡೆನ್ಸ್ ಡೇಗೆ ಹೋಗಿದ್ದು, ಅದನ್ನೆಲ್ಲ ಸ್ವಲ್ಪ ಎಡಿಟ್ ಮಾಡ್ಕೊಂಡಿದ್ದೀನಿ. ಕುತ್ಕೊಂಡ್ಬಿಟ್ಟು ಎಡಿಟ್ ಮಾಡಿಕೊಂಡು ಇವಾಗ ಒಂದು ಕೊನೆಯಲ್ಲಿ ಟ್ರೈನಲ್ಲಿ ಎಂಡ್ ಮಾಡಿದ್ದು. ಸೊ ಅದಕ್ಕೆ ಒಂದು ಸ್ವಲ್ಪ ಮಾತಾಡಬೇಕಾಗಿತ್ತು, ಅದನ್ನು ಮಾತಾಡ್ಬಿಟ್ಟು ಹಾಗೆ ಎಂಡ್ ಮಾಡೋಣ ಅಂತ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ಭೀಮ್ ಅಮಾವಾಸ್ಯೆ ವ್ಲಾಗ್ ಹಾಕಿದೆ, ಅದನ್ನು ಕೂಡ ತುಂಬ ಇಷ್ಟಪಟ್ರಿ. ಅದು ಅನಿಲು ಬಾಳೆಕಂಬ ಅಂತ ಹೇಳಿದ್ದನ್ನೆಲ್ಲ ತುಂಬ ಇಷ್ಟಪಟ್ಟು ನೋಡಿದ್ದೀರಾ, ಹಾಗೆಯೇ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಅದಕ್ಕೆ ಹಿಂದಿನ ಬ್ಲಾಗ್ ಅಂತ ಅಂದರೆ, ನಾನು ಎಲ್ಲದಕ್ಕೂ ನಾವು ಪ್ರೂವ್ ಮಾಡ್ಕೋಬೇಕಾಗಿಲ್ಲ ಅನ್ನೋದನ್ನು ನನಗನ್ಸಿದ್ದನ್ನು ನಾನು ಹೇಳಿದೆ. ಆ ಕ್ಷಣಕ್ಕೆ ನನಗನ್ಸಿದ್ದು ನಾನು ಹೇಳಿದೆ. ಸೊ ಅದನ್ನು ಕೂಡ ಅಷ್ಟೇ, ತುಂಬ ಜನ ಹೌದು ನಮಗೂ ಹೀಗೆ ಅನಿಸುತ್ತೆ, ನೀವು ಒಳ್ಳೆ ವಿಷಯನ ಸ್ಪ್ರೆಡ್ ಮಾಡ್ತಾಯಿದ್ದೀರಾ, ಪಾಸಿಟಿವಿಟಿ ಸ್ಪ್ರೆಡ್ ಮಾಡ್ತಾಯಿದ್ದೀರಾ, ಖುಷಿ ಆಗುತ್ತೆ ನಿಮ್ಮ ಮಾತನ್ನ ಕೇಳಿದರೆ ಅಂತ ಹೇಳಿ. ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಇದೇ ಥರ ಇನ್ನು ಮುಂದಕ್ಕೂ ಕೂಡ ಸಾಕಷ್ಟು ಒಳ್ಳೆ ವಿಷಯಗಳನ್ನ ನಿಮಗೆಲ್ಲ ಇನ್ನೂ ಒಂದು ಪಾಸಿಟಿವ್ ಫೀಲ್ ಆಗಬೇಕು, ಆ ರೀತಿಯಾದಂಥ ಒಂದಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಹಾಗೆ ವೆಯ್ಟ್ ಮಾಡ್ತಾಯಿದ್ದೀನಿ, ಇನ್ನೂ ಸಾಕಷ್ಟು ವಿಷಯಗಳು ಮಾತಾಡಬೇಕು, ಎಷ್ಟೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂಥೇಳಿ. ಖಂಡಿತ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಸಾಕಷ್ಟು ರೆಸಿಪಿಗಳನ್ನ ಶೇರ್ ಮಾಡೋದಿದೆ, ಎಲ್ಲದನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಅಂದರೆ ಫ್ಯಾನ್ಸಿ ರೆಸಿಪಿ ಅನ್ನೋದಕ್ಕಿಂತ ಸ್ವಲ್ಪ ಹೆಲ್ದಿ, ಹಾಗೆಯೇ ಹಳೆಯ ಕಾಲದ ರೆಸಿಪಿಗಳು, ಇದನ್ನೆಲ್ಲ ಶೇರ್ ಮಾಡ್ತಾ ಇರ್ತೀನಿ ನಾನು. ಸೊ ನೋಡಿ ಇಷ್ಟ ಆಗುತ್ತೆ ನಿಮಗೆ ಅಂತ ಅಂದ್ಕೊಳ್ತೀನಿ. ಇನ್ನು ನಮ್ಮ ಕೃಷ್ಣಂಗೂ ಕೂಡ ಇಂಡಿಪೆಂಡೆನ್ಸ್ ಡೇ ಇತ್ತು ಗೊತ್ತಾ, ಅವನಿಗೂ ಸ್ಕೌಟ್ಸ್ ಯೂನಿಫಾರ್ಮ್ ಎಲ್ಲ ಇದೆಯಲ್ವಾ, ಅವನು ಇಂಡಿಪೆಂಡೆನ್ಸ್ ಡೇಗೆ ಅನಿಲ್ ಹೋಗಿದ್ರಂತೆ. ಸೊ ಇಲ್ಲಾಂದರೆ ನಮ್ಮ ಕೃಷ್ಣನೂ ಕರ್ಕೊಂಡು ಹೋಗ್ಬಿಡ್ತಾ ಇದ್ದೆ ನಮ್ಮ ಚಿನ್ನಿ ಇಂಡಿಪೆಂಡೆನ್ಸ್ ಡೇ ನೋಡೋಕ್ಕೆ. ಅಂದರೆ 4th ತನಕ ಅವ್ರಿಗೆ ಹಾಲಿಡೇ ಇರ್ತಾಯಿತ್ತು, ಏನೂ ಹೋಗಂಗಿರ್ತಾ ಇರಲಿಲ್ಲ. 15th ಆಗಸ್ಟ್ ರಜಾ ಕೊಟ್ಬಿಡ್ತಾಯಿದ್ರು. ಇವತ್ತು ಮಾತ್ರ ಈ ಸರಿ 5th ಅಲ್ವಾ ಅವನಿಗೆ ಸ್ಕೌಟ್ಸ್ ಇತ್ತು. ಸೊ ಅದಕ್ಕೆ ಹೋಗಿದ್ದ ಅವನು. ನಾನು ಇಲ್ಲಿ ಮಿಸ್ ಮಾಡ್ಕೊಳ್ತಾ ಇದ್ದೆ, ಬಟ್ ಅಲ್ಲಿ ಅಟೆಂಡ್ ಮಾಡಿದ್ದು ಕೂಡ ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ಮಾಡಿದ್ರು ಇಂಡಿಪೆಂಡೆನ್ಸ್ ಡೇ, ಖುಷಿ ಆಯಿತು ನನಗೆ ಪರ್ಸ್ನಲಿ, ತುಂಬ ಇಷ್ಟ ಆಯಿತು. ನಮ್ಮ ಚಿನ್ನಿ NCCಗೆ ಸೇರಿದ್ದು ಅಷ್ಟೇ. ಅಂದರೆ ಹೈಟ್ ಇದ್ದಾಳಲ್ವ, ಸೇರ್ಕೊ ಅಂತ ಸುಮ್ಮನೆ ಸಜೆಸ್ಟ್ ಮಾಡಿದ್ರಂತೆ ಅವ್ರು ಸೀನಿಯರ್ಸ್. ಅಂದರೆ ಹಾಸ್ಟೆಲಲ್ಲಿ ಸೀನಿಯರ್ಸ್ ಇರ್ತಾರಲ್ಲ ಅವರು, ನೀನು ಹೈಟ್ ಇದೆಯಾ ಚೆನ್ನಾಗಿರುತ್ತೆ ಸೇರ್ಕೊ ಅಂತೇಳಿ. ಸರಿ ಆಯಿತು, ಇನ್ನೇನು ಹಾಸ್ಟೆಲಲ್ಲೇ ಇರೋದಲ್ವ, ಇನ್ನೇನು ಮಾಡ್ತಾಳೆ, ಬೇರೆ ಏನಂತ ಕೆಲಸ ಏನಿರಲ್ವಲ್ಲ. ಸೊ ಹಂಗಾಗಿ ಸರಿ ಆಯಿತು ಅಂತ NCCಗೆ ಜಾಯ್ನ್ ಆಗಿದ್ದಾಳೆ. 1 ವರ್ಷ ಆಯಿತು ಅಷ್ಟೇ ಜಾಯ್ನ್ ಆಗಿ. ಚೆನ್ನಾಗಿತ್ತು ಎಲ್ಲ ಪ್ರೋಗ್ರಾಮ್. ನಿಮಗೂ ಕೂಡ ಇಷ್ಟ ಆಗುತ್ತೆ. ಒಂದು ಸ್ವಲ್ಪ ಗ್ಲಿಮ್ಸ್ನ ತೊಗೊಂಡು ಶೇರ್ ಮಾಡಿದ್ದೀನಿ, ನೋಡಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸಿಂಪಲಾಗಿ ನಾನು ಸ್ಕಿನ್ ಕೇರ್ ಏನು ಯೂಸ್ ಮಾಡ್ತೀನಿ, ನನ್ನ ಸ್ಕಿನ್ ನೀವು ನೋಡ್ಬೋದು. ನಾನು ಇವಾಗೂ ಅಷ್ಟೇ ಏನೂ ಹಚ್ಕೊಂಡಿಲ್ಲ, ನಾನು ಜಸ್ಟ್ ಒಂದು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ದೀನಿ ಅಷ್ಟೇ. ನಾನು ಯಾವಾಗಲೂ ನಾನು ಹೀಗೆ ನೋಡೋದಕ್ಕೆ ಇಷ್ಟಪಡ್ತೀನಿ, ತುಂಬ ಜಾಸ್ತಿ ಮೇಕಪ್ ಮಾಡ್ಕೊಂಡು ನೋಡೋದು ಅದು ಅಷ್ಟು ಇಷ್ಟಪಡೋದಿಲ್ಲ ನಾನು. ಹಾಗಾಗಿ ಹೀಗೆ ನೋಡೋದಕ್ಕೆ ಇಷ್ಟಪಡ್ತೀನಿ. ಏನು ಯೂಸ್ ಮಾಡ್ತೀನಿ ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ. ತುಂಬ ಜನ ಮೇಕಪ್ ಇಷ್ಟಪಡ್ತೀರಾ, ಬೇಡ ಅಂತ ಹೇಳಲ್ಲ, ಅದು ಅವ್ರವ್ರ ಇಷ್ಟ. ಬಟ್ ನನ್ನ ಇಷ್ಟ ನಾನು ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಓಕೆ, ನಾನು ಯೂಸ್ ಮಾಡೋದು ಇದು ಮಾಯ್ಶ್ಚರೈಸರು. ಇದು ಒಂದೇ ನಾನು ರೆಗ್ಯುಲರಾಗಿ ಹಚ್ಕೊಳ್ಳೋ ಅಂಥದ್ದು, ಡೈಲಿ ಹಚ್ಕೊಳ್ಳೋ ಅಂಥದ್ದು. ಇದು ಬಿಟ್ಟರೆ ನಾನು ಎಲ್ಲರೂ ಹೊರಗಡೆ ಹೋಗ್ತೀನಿ ಅಂದರೆ ಫೇಸಸ್ ಕೆನಡಾ ಅವ್ರದ್ದು ಸ್ಟ್ರೋಕ್ ಕ್ರೀಮ್ ಒಂದು ಹಚ್ಕೊತೀನಿ. ಇದು ಒಂಥರ ಈವನ್ ಕೊಡುತ್ತೆ, ಮತ್ತು ಈವನ್ ಸ್ಕಿನ್ ಟೋನು. ಅದ್ರ ಜೊತೆಗೆ ಒಂದು ಸ್ವಲ್ಪ
ಫೇಸ್ನ ಗ್ಲೋ ಹೀಗಾಗಿ ಕಾಣೋ ಥರ ಮಾಡುತ್ತೆ. ನನಗೆ ಇಷ್ಟ ಇಲ್ಲ, ಬಟ್ ಸ್ಟಿಲ್ ಹೋದಾಗ ಹಚ್ಕೊಳ್ಬೇಕಾಗತ್ತೆ ಫಂಕ್ಷನ್ಗೆ, ಹಂಗಾಗಿ ಹಚ್ಕೊಳ್ತೀನಿ. ಅದು ಬಿಟ್ಟರೆ ಲಿಪ್ಸ್ಟಿಕ್ ಅಂದರೆ ಇದು ಎರಡೇ ನಾನು ಯೂಸ್ ಮಾಡೋದು ಜಾಸ್ತಿ. ಇದೊಂದು ಫೇಸಸ್ ಕೆನಡಾ ಅವ್ರದ್ದು ಕಂಫಿ ಗೋರ್ಮೆಂಟೆ, ಮತ್ತು ಇದು ಅಷ್ಟೇ ಫೇಸಸ್ ಕೆನಡಾ ಅವ್ರದ್ದೇ. ಇದು ಒಂದು ಯೂಸ್ ಮಾಡ್ತೀನಿ. ಇದ್ರದ್ದು ಲಿಂಕ್ ಬೇಕಂದರೆ ನಾನು ಶೇರ್ ಮಾಡಿರ್ತೀನಿ. ಬಟ್ ಏನಂದರೆ ಇದು ಯಾವುದೋ ಪ್ರಮೋಷನ್ ಅಲ್ಲ. ಮತ್ತೊಂದು ಇದ್ರದ್ದು ಫೇಸಸ್ ಕೆನಡಾದು ನಾನು ಪ್ರಮೋಷನ್ ಮಾಡಿದ್ದೀನಿ ಆಲ್ರೆಡಿ, ಅಂದರೆ ಶಾರ್ಟ್ ವೀಡಿಯೋಸಲ್ಲೆಲ್ಲ. ಬಟ್ ಈಗ ಹೇಳ್ತಾ ಇರೋದು ನಾನು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ಸುಮ್ಮನೆ ನಾನು ಸಿಂಪಲ್ಲಾಗಿ ನಾನು ಏನು ಯೂಸ್ ಮಾಡ್ತೀನಿ ಅದನ್ನೇ ಹೇಳ್ತಾ ಇರೋದು. ಇವಾಗ ನಾನು ಏನೂ ಯೂಸ್ ಮಾಡಿಲ್ಲ, ಇದು ಒಂದು ಬಿಟ್ಟರೆ ಇನ್ನೇನು ಯೂಸ್ ಮಾಡಿಲ್ಲ. ಸೊ ಇಷ್ಟೇ ನನ್ನ ಒಂದು ಮೇಕಪ್ ಅಂಥೇಳಿ. ಅದು ಬಿಟ್ಟರೆ ಒಂದು ಐಲೈನರ್ ಏನಾದ್ರು ಅಪ್ಲೈ ಮಾಡ್ತೀನಿ, ಒಂದು ಸ್ಟಿಕ್ಕರು, ಒಂಚೂರು ಕುಂಕುಮ, ಇಷ್ಟೇ ಇರುತ್ತೆ ನನ್ನ ಫೇಸಲ್ಲಿ. ಇಷ್ಟು ಬಿಟ್ಟರೆ ಬೇರೆ ಏನು ಇರೋದಿಲ್ಲ. ಫೌಂಡೇಶನ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಅದೆಲ್ಲ ನಾನೇನು ಯೂಸ್ ಮಾಡೋದಿಲ್ಲ. ಮತ್ತು ಸನ್ಸ್ಕ್ರೀನ್ ಯೂಸ್ ಮಾಡಲ್ಲ ನಾನು ಯೂಸೇ ಮಾಡಲ್ಲ. ನನಗದು ಯಾಕೋ ನನ್ನ ಸ್ಕಿನ್ಗೆ ಸೆಟ್ ಆಗೋದೇ ಇಲ್ಲ. ಮಮಾ ಅರ್ತ್ ಅವ್ರದ್ದು ಒಂದು ಸರಿ ಯೂಸ್ ಮಾಡ್ತಿದ್ದೆ, ಅದು ಓಕೆ, ಅದೇನು ನನಗೆ ಪ್ರಾಬ್ಲಮ್ ಆಗಿಲ್ಲ. ಅದಕ್ಕಿಂತ ಮುಂಚೆ ಒಂದೆರಡು ಸರಿ ಬೇರೆ ಯೂಸ್ ಮಾಡಿದ್ದೆ, ನನ್ನ ಸ್ಕಿನ್ನೆಲ್ಲ ತುಂಬ ಸ್ವಲ್ಪ ಊದ್ಕೊಳ್ಳೋದು ಆ ಥರ ಎಲ್ಲ ಆಗ್ಬಿಟ್ಟಿತ್ತು. ಸೊ ಅವಾಗಿಂದ ನನಗೆ ಅದೇನೋ ಭಯ ಆಗುತ್ತೆ ಸನ್ಸ್ಕ್ರೀನೇ ಯೂಸ್ ಮಾಡೋದಕ್ಕೆ. ಅಷ್ಟು ಬಿಟ್ಟರೆ ನಾನು ಇನ್ನೇನು ಮೇಕಪ್ ಪ್ರಾಡಕ್ಟ್ಸ್ ಕಡಿಮೆ ನನ್ನ ಹತ್ರ ತುಂಬ. ಇನ್ನು ಅದು ಬಿಟ್ಟರೆ ಪ್ರಮೋಷನ್ ಅಂಥೇಳಿ ನಾನು ಲಾಸ್ಟು ಸ್ಯಾರಿ ಪ್ರಮೋಷನ್ ವಿಡಿಯೋ ಹಾಕಿದ್ದೆ. ಎಲ್ಲರೂ ಅಲ್ಲೇ ಹೋಗಿ ಪ್ರಮೋಷನ್ ಮಾಡ್ತಾಯಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರಿ. ನಾನು ಆ್ಯಕ್ಚುಲಿ ಅದು ಯಾವಾಗ ಮಾಡಿದ್ದು, ನಮ್ಮ ಕೃಷ್ಣನ ಬರ್ಡೇಗೂ ಮುಂಚೆನೇ ಮಾಡಿದ್ದು. ಆ ವಿಡಿಯೋ ತೊಗೊಂಡಿದ್ದಂಥದ್ದು ನಮ್ಮ ಕೃಷ್ಣನ ಬರ್ಡೇ ಜುಲೈ 19 ಇತ್ತಲ್ವ, ಅದಕ್ಕಿಂತ ಒಂದು ವಾರ ಮುಂಚೆ ನಾನು ಆ ಒಂದು ಶಾಪ್ಗೆ ಪ್ರಮೋಷನ್ಗೆ ಹೋಗಿದ್ದು. ಅದನ್ನು ನಾನು ಲೇಟಾಗಿ ಪೋಸ್ಟ್ ಮಾಡಿದೆ. ಅಂದರೆ ಅವ್ರು ಇಂಥ ಡೇಟ್ ಪೋಸ್ಟ್ ಮಾಡಬೇಕು ಅಂತ ಹೇಳಿರ್ತಾರೆ, ಆ ಡೇಗೆ ಪೋಸ್ಟ್ ಮಾಡುವಂಥದ್ದು. ಆವಾಗ ಪೋಸ್ಟ್ ಮಾಡಿದ್ದು. ನನಗೆ ಸಂಜರ್ ಕ್ರಿಯೇಷನ್ ಪರ್ಸ್ನಲಿ ಇಷ್ಟ ಆಗುತ್ತೆ, ಸೀರೆಗಳು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಅವ್ರು ಕರೆದಿದ್ದ ತಕ್ಷಣ ಹೋದೆ. ಲಾಸ್ಟ್ ಇಯರ್ ಕೂಡ ಕರೆದಿದ್ರು ನನಗೆ, ಆದರೆ ನಾನು ಲಾಸ್ಟ್ ಇಯರು ಆ ಟೈಮಲ್ಲಿ ಹಾಸ್ಪಿಟಲಲ್ಲಿದ್ದೆ. ಅವ್ರಿಗೆ ಕಮಿಟ್ ಆಗಿದ್ದೆ ನಾನು ಬರ್ತೀನಿ ಅಂತ ಹೇಳಿ, ಬಟ್ ಅದೇನು ಹೋಗಬೇಕಾಗಿತ್ತು ಆ ಡೇಟ್ಗೆ ನಾನು ಹಾಸ್ಪಿಟಲಲ್ಲಿದ್ದೆ. ಸೊ ಹಾಗಾಗಿ ಬಂದ ಮೇಲೆ ಬರ್ತೀನಿ ಅಂತ ಹೇಳಿದೆ, ಬಟ್ ಮತ್ತೆ ನನಗೆ ಅಷ್ಟು ಪೇಷನ್ಸ್ ಇರಲಿಲ್ಲ ಅಲ್ಲಿಗೆ ಹೋಗಿ ಶೂಟ್ ಮಾಡಿ ಹಾಕುವಷ್ಟು. ಸೊ ನಾನು ಹಾಗಾಗಿ ಹೋಗೋಕ್ಕಾಗಲಿಲ್ಲ ಅವತ್ತು. ಇನ್ನು ಅದು ಬಿಟ್ಟರೆ ಒಂದಷ್ಟು ಪ್ರಾಡಕ್ಟ್ ಪ್ರಮೋಷನ್ ಅಂದರೆ ನಾನು ಮಾಡಿದರೆ ಫೇಸಸ್ ಕೆನಡಾ ಮಾಡಿರ್ತೀನಿ, ಇಲ್ಲ ಮಮಾ ಅರ್ತ್ ಮಾಡಿರ್ತೀನಿ. ಅದು ಬಿಟ್ಟರೆ ಇನ್ಯಾವುದು ಅಷ್ಟು ಮಾಡೋಕ್ಕೆ ಹೋಗಲ್ಲ. ನಾನು ಯೂಸ್ ಮಾಡ್ತೀನಿ, ನನಗೆ ಚೆನ್ನಾಗಿದೆ ಅನಿಸೋ ಅಂಥ ಪ್ರಾಡಕ್ಟ್ನ ಮಾತ್ರ ನಾನು ಪ್ರಮೋಟ್ ಮಾಡ್ತೀನಿ. ಅದು ಬಿಟ್ಟು ನಾನು ಯೂಸ್ ಮಾಡದೇ ಇರೋ ಯಾವ ಪ್ರಾಡಕ್ಟ್ ಆಗಿರ್ಬೋದು, ಅಥವಾ ಗೇಮಿಂಗ್ದೆಲ್ಲ ತುಂಬ ಬರ್ತಿರುತ್ತೆ ನನಗೆ. ಗೇಮಿಂಗ್ ಆಗಿರ್ಬೋದು, ಹಾಗೆ ಈ ಜ್ಯೋತಿಷ್ಯದೆಲ್ಲ ಈಗ ಹೊಸದಾಗೇನೋ ಬರ್ತಾಯಿದೆ, ಅದು ಬಂದಿತ್ತು. ನನಗೆ ಏನೋ ಇಷ್ಟ ಆಗಲಿಲ್ಲ ಅದು. ಸೊ ಇಲ್ಲ, ನಾನು ಮಾಡಲ್ಲ ಇದನ್ನೆಲ್ಲ ಅಂತ ಹೇಳಿಬಿಟ್ಟೆ ನಾನು. ಸೊ ಇದು ಒಂದು ಈ ಥರ ಪ್ರಮೋಷನ್ ಅಂದರೆ ನನಗೆ ಓಕೆ, ಇದು ವರ್ತಿದೆ, ನಾನು ನೋಡ್ತಾ ಇರೋ ಅಂಥ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ವ್ಯೂವರ್ಸ್ ಆಗಿರ್ಬೋದು, ಅವ್ರಿಗೆ ಯಾವುದೇ ರೀತಿ ಹಾರ್ಮ್ಫುಲ್ ಆಗೋದಿಲ್ಲ ಇದರಿಂದ ಅಂತ ಅನಿಸೋ ಅಂಥದ್ದನ್ನು ಮಾತ್ರ ನಾನು ಪ್ರಮೋಟ್ ಮಾಡ್ತೀನಿ ಅಷ್ಟೇ. ಎಲ್ಲ ಏನು ಸಿಗುತ್ತೆ ಎಲ್ಲದನ್ನು ಪ್ರಮೋಟ್ ಮಾಡೋಕ್ಕೆ ಹೋಗಲ್ಲ. ನಾನು ಅಂದ್ಕೊಳ್ತಾ ಇದ್ದೆ ಪ್ರಮೋಷನ್ ಬಗ್ಗೆ ಒಂದಷ್ಟು ಮಾತಾಡಬೇಕು, ಯಾವುದು ಪ್ರಮೋಷನ್ ಮಾಡ್ತೀನಿ ಏನೋ ಅಂಥೇಳಿ. ಒಳ್ಳೆ ಪ್ರಾಡಕ್ಟ್ ಬಂದರೆ ಖಂಡಿತ ಮಾಡ್ತೀನಿ, ಅದರಲ್ಲಿ ಏನಿಲ್ಲ. ಯಾಕೆಂದರೆ ನಿಮಗೂ ಏನೂ ಹಾರ್ಮ್ಫುಲ್ ಆಗೋದಿಲ್ಲ, ನೋಡ್ತಾ ಇರೋವಂಥ ವ್ಯೂವರ್ಸ್ಗೆ ಅದರಿಂದ ಏನೂ ತೊಂದರೆ ಆಗೋಲ್ಲ ಅನ್ನೋವಂಥ ಪ್ರಾಡಕ್ಟ್ಸ್ ಏನಾದ್ರು ನಂಗೆ ಸಿಕ್ಕರೆ ನಾನು ಖಂಡಿತ ಮಾಡ್ತೀನಿ. ಅದನ್ನು ಬಿಟ್ಟು ಬೇರೆ ಎಲ್ಲ ಪ್ರಮೋಟ್ ಮಾಡೋಕ್ಕೆ ಹೋಗಲ್ಲ. ಸೊ ಇದಿಷ್ಟು ಇವತ್ತಿನ ಒಂದು ವ್ಲಾಗ್. ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಖಂಡಿತ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ನೀವೆಲ್ಲ ಆಲ್ರೆಡಿ ಸಾಕಷ್ಟು ಪ್ರೀತಿ ತೋರಿಸ್ತಾ ಇರ್ತೀರಾ, ಅನಿಲ್ಗಾಗಿರ್ಬೋದು, ನನಗಾಗಿರ್ಬೋದು, ನಮ್ಮ ಕೃಷ್ಣಂಗಾಗಿರ್ಬೋದು, ನಮ್ಮ ಚಿನ್ನಿಗಾಗಿರ್ಬೋದು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಒಂದು ಫ್ಯಾಮಿಲಿ ಮೇಲೆ ಇದೇ ಥರ ನಿಮ್ಮ ಒಂದು ಪ್ರೀತಿ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಬರಲಾ, ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ನಾನು ಇನ್ನೊಂದು ಹೊಸ ವಿಡಿಯೋದೊಟ್ಟಿಗೆ.